ಚಿಕನ್ ಬಿರಿಯಾನಿ ಮಾಡೋದೇ ಒಂದು ಕಲೆ. ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದ್ರ ಟೇಸ್ಟೇ ಹೊರ್ಟೋಗ್ಬಿಡುತ್ತೆ. ಸೊ ಉದುರಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಇವತ್ತು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಚಿಕನ್ ಬಿರಿಯಾನಿ ನೋಡಿ ಗೈಸ್, ಇದು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಮ್ಮ ಅಕ್ಕ ನಂಗೆ ಹೇಳ್ಕೊಟ್ಟಿದ್ದು. ಅದೇ ಥರನೇ ನಿಮಗೆ ಹೇಳ್ತೀನಿ. ಯಾವುದೇ ಅಡುಗೆ ಆಗಲಿ ಗೈಸ್, ಪ್ರೀತಿಯಿಂದ ಮಾಡೋದು ಎಲ್ಲನೂ ಅಡುಗೆ ಸೂಪರಾಗಿ ಆಗುತ್ತೆ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಫಸ್ಟು ಒಂದು ಪಾತ್ರೆನ ಇಡಬೇಕು. ಅದ್ರಲ್ಲಿ ಪಾತ್ರೆನ ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕಬೇಕು ಗೈಸ್. ಚೂರು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸು ಟೊಮೊಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಫ್ರೆಶ್ ಪುದೀನ, ಆಮೇಲೆ 1 kg ಅಲ್ಲ ಅರ್ಧ kg ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾವು ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಬೇಕು. ಚೆನ್ನಾಗಿ ಬ್ರೌನಿ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸಬೇಕು ಗೈಸ್. ನೋಡಿ, ಬ್ರೌನಿ ಕಲರ್ ಆದಮೇಲೆ ಈ ಥರ ಆಗುತ್ತೆ. ಬ್ರೌನಿ ಕಲರ್ ಚೆನ್ನಾಗಿ ಬೇಯಿಸಿದ ಮೇಲೆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ 2 ನಿಮಿಷ ಬಿಟ್ಟು ಅಲ್ಲಿ ಪೇಸ್ಟ್ ಹಾಕಬೇಕು. ಪೇಸ್ಟ್ ಹಾಕ್ಬಿಟ್ಟು ಅದು 2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಈ ಕಡೆ ಕೊತ್ತಂಬರಿ ಹಾಕಬೇಕು. ನೋಡಿ, ಇಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ಅದೊಂದು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇರಬಾರ್ದು, ನಾರ್ಮಲಾಗಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ 1/4 ಲೀಟ್ರ್ ಮೊಸರು ಹಾಕ್ಕೋಬೇಕು. 1/4 ಲೀಟ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಲೋ ಫ್ಲೇಮಲ್ಲಿ ಮೊಸರೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬಿರಿಯಾನಿಗೆ ಹಾಕೋ ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು. ಚಕ್ಕೆ, ಏಲಕ್ಕಿ, ಲವಂಗ ಇವೆಲ್ಲ ಹಾಕ್ಬಿಟ್ಟು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು 2 ನಿಮಿಷ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು, ಚೂರು ಅರಿಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಗೈಸ್. ನೋಡಿ, ಜಾಸ್ತಿ ಉಪ್ಪು ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಅದಾಕಿದ್ಮೇಲೆ 2 ನಿಮಿಷ ಬಿಟ್ಟು ಖಾರ ಹಾಕ್ಕೋಬೇಕು. ಚಿಲ್ಲಿ ಖಾರ, ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾವು ಕಡಿಮೆ ತಿಂತೀವಿ, ಸೊ ಕಡಿಮೆ ಖಾರ ಹಾಕ್ಬಿಟ್ಟು ಇವಾಗ ಪುದೀನ ಹಾಕಬೇಕು. ಫ್ರೆಶ್ ಆಗಿರೋ ಪುದೀನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಎಲ್ಲನೂ ನೀಟಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಇಲ್ಲ 5 ನಿಮಿಷ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಬೇಕು. ನೋಡಿ, ಉದ್ದಕ್ಕೆ ಕಟ್ ಮಾಡಿರೋ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಬೇಯಿಸಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇದು ಟೊಮೊಟೊ ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸಿದ ಮೇಲೆ ನೋಡಿ, ಇದು ಆಲ್ಮೋಸ್ಟ್ ಎಲ್ಲ ಸ್ಲ್ಯಾಶ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದೆಲ್ಲ ಬೆಂದಮೇಲೆ ಈಗ ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ತೊಳಿಬೇಕು ಚಿಕನ್ನು 3-4 ಟೈಮ್ಸು. ತೊಳೆದ್ಮೇಲೆ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ ಆಲ್ಮೋಸ್ಟ್ ಎಣ್ಣೆಯಲ್ಲೇ ಬೇಯಬೇಕು. ಒಂದು ಸ್ವಲ್ಪ ನೀರು ಹಾಕ್ಬಾರ್ದು. ನೀರು ಹಾಕ್ಲಾರ್ದೇ ಎಣ್ಣೆಯಲ್ಲೇ ಬೆಂದ್ಬಿಡಬೇಕು ಆಲ್ಮೋಸ್ಟು. ನೋಡಿ, ಅದು ಆಲ್ಮೋಸ್ಟ್ ಎಣ್ಣೆಲೇ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಒಂದು ಚೂರು ನೀರು ಹಾಕ್ಲಾರ್ದೇ ಇದರಲ್ಲೇ ಫ್ರೈ ಮಾಡ್ತಾ ಇರಬೇಕು. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ ಇದರಲ್ಲೇ ಬೆಂದೋಗ್ಬಿಡ್ಬೇಕು. ನೋಡಿ, ಈ ಥರ ಇದೆಲ್ಲ ನೀಟಾಗಿ ಬೆಂದಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. 2 ನಿಮಿಷ ಕುದಿಸ್ಬಿಟ್ಟು ನಾನು 1 ಗ್ಲಾಸ್ ಅಕ್ಕಿ ಹಾಕಿರೋದು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, 2 ನಿಮಿಷ ಫ್ರೈ ಆಗಬೇಕು ಇದು ನೀಟಾಗಿ. 2 ನಿಮಿಷ ನೀಟಾಗಿ ಫ್ರೈ ಆದಮೇಲೆ ಚಿಕನ್ಗೋಸ್ಕರ ಅಂತಲೇ ಸ್ವಲ್ಪ 1/4 ಭಾಗ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದು 2 ನಿಮಿಷಕ್ಕೆ ಈ ಥರ ಕುಚ್ಚಬೇಕು ನೀಟಾಗಿ. ನೋಡಿ, ನೀರೆಲ್ಲ ಸ್ವಲ್ಪ ಫ್ರೈ ಆಗಬೇಕಲ್ವ, ಸ್ವಲ್ಪ ಚೆನ್ನಾಗಿ 2 ನಿಮಿಷ ಕುಚ್ಚಬೇಕು. ಕುಚ್ಚಿದ್ಮೇಲೆ ನಾನು ಆಲ್ರೆಡಿ ಅಕ್ಕಿನ ನೆನೆ ಇಟ್ಟಿದ್ದೆ 1 ಗ್ಲಾಸಲ್ಲಿ. ಈಗ ಅಕ್ಕಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಅಕ್ಕಿನ ಹಾಕ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದೇ 2 ವಿಜಲ್ ಹೊಡೆದ್ಬಿಟ್ರೆ ಆಗೋಯ್ತು.
ಟೇಸ್ಟಿಯಾಗಿರೋ ಸಖತ್ತಾಗಿರೋ ಚಿಕನ್ ಬಿರಿಯಾನಿ ರೆಡಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ಗೊತ್ತಾ. ಸೀರಿಯಸ್ಲಿ ಬೇಕಿದ್ರೆ ಒನ್ ಟೈಮ್ ಮನೇಲಿ ಟ್ರೈ ಮಾಡಿ, ಬಂದು ಕಮೆಂಟ್ ಮಾಡಿ ಆಮೇಲೆ ಟ್ರೈ ಮಾಡಿದ್ಮೇಲೆ. ಓಕೆನಾ. ನೋಡಿ, ಕುಕ್ಕರ್ ಮುಚ್ಚಿಬಿಟ್ಟು 2 ವಿಜಲ್ ಹೊಡೆದ್ಬಿಟ್ರೆ ಆಯಿತು ಚಿಕನ್ ಬಿರಿಯಾನಿ. ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಒನ್ ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ಬಂದು ಕಮೆಂಟ್ ಮಾಡಿ. ಇದು ಚಿಕನ್ ಬಿರಿಯಾನಿ, ನಮ್ಮ ಅಕ್ಕ ಹೇಳ್ಕೊಡಿ ಚಿಕನ್ ಬಿರಿಯಾನಿ. ಸಖತ್ತಾಗಿತ್ತು ಆ್ಯಕ್ಚುಲಿ. ಟೇಸ್ಟ್ ಮಾತ್ರ ಹೇಳಬೇಕಂದ್ರೆ ನಾನು ಇನ್ನೊಂದು ಟೈಮ್ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಿತ್ತು. ಆ ಥರ ಇತ್ತು ಚಿಕನ್ ಬಿರಿಯಾನಿ. ಯಾವುದೇ ಅಡುಗೆ ಆಗಲಿ ಚಿಕನ್ ಬಿರಿಯಾನಿ ಅಂತಲ್ಲ, ಅನ್ನ ಸಾರು ಆದರೂ ಓಕೆ, ಯಾವ ಪಲ್ಯ ಆದರೂ ಓಕೆ, ಪ್ರೀತಿಯಿಂದ ಮನಸ್ಸಿಂದ ಮಾಡಿ ಗೈಸ್. ಅದು ಹೆಂಗೆ ಇದ್ದರೂ ಸೂಪರಾಗಿ ಆಗುತ್ತೆ. ಇವತ್ತು ನಾನು ಮಾಡಿದ್ದು ಹಾಗೇ, ಅದಕ್ಕೆ ಸಖತ್ತಾಗಿತ್ತು ಬಿರಿಯಾನಿ. ಉಪ್ಪು ಖಾರ ಎಲ್ಲ ಸಖತ್ ಟೇಸ್ಟಿಯಾಗಿತ್ತು. ತಿಂತಾಯಿದ್ರೆ ನಾನ್ ಸ್ಟಾಪ್ ತಿಂತಾನೇ ಇರಬೇಕು ಅನ್ನಿಸಿತ್ತು, ಅಷ್ಟೊಂದು ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಒನ್ ಟೈಮ್ ಟ್ರೈ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ. ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡ್ತೀನಿ. ಓಕೆನಾ. ತಿಂದ್ಬಿಟ್ಟು ಟೇಸ್ಟಿಯಾಗಿದೆ ಅಂತ ಹೇಳ್ತೀನಿ. ವೆಯ್ಟ್ ಮಾಡಿ ಗೈಸ್. ಫುಲ್ ಬಿಸಿ ಇತ್ತು ಗೈಸ್, ತಿನ್ನೋಕ್ಕೂ ಆಯ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿ ಇತ್ತು. ಪೀಸ್ ಎಲ್ಲ ಸಖತ್ತಾಗಿ ಬೆಂದಿತ್ತು. ಸೇಮ್ ಟು ಸೇಮ್ ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಥರನೇ ಇತ್ತು ಗೈಸ್. ಹೈದ್ರಾಬಾದ್ ಬಿರಿಯಾನಿ ಹೇಗಿರುತ್ತೋ ಹಾಗೆ ಇತ್ತು ಟೇಸ್ಟು. ಸಖತ್ತಾಗಿತ್ತು ಅಂದ್ಕೊಳ್ಳಿ ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.